ಸ್ವಾಗತ. ಇವತ್ತಿನ ನೀತಿಕತೆ ಬಂದು ಬಾವಿ ಮತ್ತು ರೈತ ಕತೆ. ತನ್ನ ಜಮೀನಿನಲ್ಲಿ ನೀರಿನ ಮೂಲವನ್ನು ಹುಡುಕುತ್ತಿದ್ದ ರೈತ ತನ್ನ ನೆರೆಹೊರೆಯವರಿಂದ ಬಾವಿಯನ್ನು ಖರೀದಿಸಿದನು. ನೆರೆಯವರ ಕುತಂತ್ರಿಯಾಗಿದ್ದರಿಂದ ರೈತನಿಗೆ ಬಾವಿಯಿಂದ ನೀರು ತೆಗೆದುಕೊಳ್ಳಲು ನಿರಾಕರಿಸಿದರು. ಏಕೆ ಎಂದು ಕೇಳಿದಾಗ, ನಾನು ನಿಮಗೆ ಬಾವಿಯಷ್ಟೇ ಮಾರಿದ್ದೇನೆ, ನೀರನ್ನಲ್ಲ ಎಂದು ಉತ್ತರಿಸಿದ. ಅಲ್ಲಿಂದ ಹೊರಟು ಹೋದ. ಕಂಗಾಲಾದ ರೈತನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಆದ್ದರಿಂದ ಅವನ ಪರಿಹಾರಕ್ಕಾಗಿ ಅಕ್ಬರ್ ಚಕ್ರವರ್ತಿ ಆಸ್ಥಾನದಲ್ಲಿ ಬುದ್ಧಿವಂತ ವ್ಯಕ್ತಿಯಾಗಿದ್ದ ಬೀರ್ಬಲನ ಬಳಿ ಹೋದನು. ಅಕ್ಬರ್ ಚಕ್ರವರ್ತಿ ರೈತನಿಗೆ ಮತ್ತು ಅವನ ನೆರೆಹೊರೆಯವರನ್ನು ಕರೆದು, ಆ ಮನುಷ್ಯನಿಗೆ, ರೈತನಿಗೆ ಬಾವಿಯಿಂದ ನೀರು ಸೇದಲು ಏಕೆ ಬಿಡುತ್ತಿಲ್ಲ ಎಂದು ಕೇಳಿದಾಗ, ಕುತಂತ್ರಿ ಮತ್ತೆ ಅದೇ ಮಾತನ್ನು ಹೇಳಿದ. ನಾನು ಬಾವಿಯನ್ನು ಮಾರಿದ್ದೇನೆ ಹೊರತು ಅದರ ನೀರನ್ನಲ್ಲ, ಆದ್ದರಿಂದ ಅವನು ನನ್ನ ನೀರನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದನು. ಅದಕ್ಕೆ ಬೀರ್ಬಲ್, ನನಗೆ ಎಲ್ಲವೂ ಚೆನ್ನಾಗಿ ಅರ್ಥವಾಗಿದೆ. ನೀವು ಬಾವಿಯನ್ನಷ್ಟೇ ಮಾರಿ ನೀರು ನಿಮ್ಮದಾಗಿದ್ದರೆ ನೀರನ್ನು ಅವನ ಬಾವಿಯಲ್ಲಿ ಬಿಡಲು ನಿಮಗೆ ಯಾವುದೇ ಅವಕಾಶವಿರುವುದಿಲ್ಲ. ನೀರನ್ನು ತೆಗೆದು ಹೊರಹಾಕಿ ಮತ್ತು ತಕ್ಷಣವೇ ಎಲ್ಲ ನೀರನ್ನು ಬಳಸಿ, ಇಲ್ಲದಿದ್ದರೆ ನೀರಿನ ಬಾವಿಯ ಮಾಲೀಕರಿಗೆ ಸೇರುತ್ತದೆ ಎಂದು ಉತ್ತರಿಸಿದ. ತನ್ನ ತಪ್ಪಿನ ಅರಿವನ್ನು ಒಪ್ಪಿಕೊಂಡು ಮೋಸ ಮಾಡಿದ್ದಕ್ಕಾಗಿ ನೇರ ಹೊಲದ ವ್ಯಕ್ತಿ ಚಕ್ರವರ್ತಿ ಹಾಗೂ ಬಾವಿಯ ಮಾಲೀಕನಿಗೆ ಕ್ಷಮೆ ಕೇಳಿ ತನ್ನ ತಪ್ಪನ್ನು ಮನ್ನಿಸಬೇಕು ಹಾಗೂ ಬಾವಿಯ ಮಾಲೀಕನಿಗೆ ಬಾವಿಯ ನೀರನ್ನು ಉಪಯೋಗಿಸಬಹುದು ಎಂದು ಹೇಳಿ ಹೊರಟು ಹೋದನ. ಕಥೆಯ ನೀತಿ ನೋಡೋದಾದರೆ, ಮೋಸದಿಂದ ನೀವು ಏನನ್ನೂ ಪಡೆಯಲು ಸಾಧ್ಯವಾಗುವುದಿಲ್ಲ. ನೀವು ಮೋಸ ಮಾಡಿದರೆ ನೀವು ಅದನ್ನು ಶಿಕ್ಷಿಸುವುದು ಶೀಘ್ರದಲ್ಲೇ ಪಾವತಿಸಲಾಗುತ್ತದೆ.